ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯಕ್. ಸ್ನೇಹಿತರೆ, ಪೈಲಟ್ ಆಗಬೇಕು ಎನ್ನುವುದು ಬಹಳಷ್ಟು ಜನರ ಕನಸಾಗಿದೆ. ಏಕೆಂದರೆ ಈ ಒಂದು ವೃತ್ತಿಯಲ್ಲಿ ಕೈ ತುಂಬ ಸಂಬಳ ಇರುತ್ತೆ ಹಾಗೂ ಪ್ರತಿದಿನ ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನೋಡಬಹುದು. ಜೊತೆಗೆ ದಿನೇ ದಿನೇ ಆಕಾಶದಲ್ಲಿ ಹಾರಾಡಬಹುದು ಎಂಬ ಹಲವಾರು ಕುತೂಹಲದ ಕಾರಣದಿಂದ ಸ್ನೇಹಿತರೆ, ಎಷ್ಟೋ ಮುಗ್ಧ ಮನಸ್ಸುಗಳಿಗೆ ಪೈಲಟ್ ಆಗಬೇಕು ಎನ್ನುವ ಆಸೆ ಇರುತ್ತೆ. ಆದರೆ ಅವರಿಗೆ ಪೈಲಟ್ ಆಗಲು ಏನು ಮಾಡಬೇಕು, ಯಾವ ಕೋರ್ಸನ್ನು ಮಾಡಬೇಕು ಮತ್ತು ಎಲ್ಲಿ ಟ್ರೈನಿಂಗನ್ನು ಪಡೆಯಬೇಕು ಎಂಬ ವಿಷಯಗಳ ಬಗ್ಗೆ ತಿಳಿದಿರಲ್ಲ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೆಯದಾಗಿ ನಿಮಗೆ ಪೈಲಟ್ ಆಗಲು ಎರಡು ಆಯ್ಕೆಗಳಿರುತ್ತೆ. ಒಂದು ಏರ್ಫೋರ್ಸ್ ಪೈಲಟ್ ಮತ್ತು ಕಮರ್ಷಿಯಲ್ ಪೈಲಟ್. ಏರ್ಫೋರ್ಸ್ ಪೈಲಟ್ ಎಂದರೆ ಮಿಲಿಟರಿಯಲ್ಲಿ ಪೈಲಟ್ ಆಗಿ ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡಲು ಆಪರ್ಚುನಿಟಿ ಇರುತ್ತೆ ಸ್ನೇಹಿತರೆ. ಹಾಗೂ ಕಮರ್ಷಿಯಲ್ ಪೈಲಟ್ ಎಂದರೆ ಪ್ರೈವೇಟ್ ಕಂಪನಿ ಎಂದರೆ ಇಂಡಿಗೋ, ಏರ್ ಇಂಡಿಯಾ ಹೀಗೆ ಅನೇಕ ಕಂಪನಿಗಳ ಅಂಡರ್ ಕೆಲಸ ಮಾಡಬಹುದಾಗಿದೆ ಸ್ನೇಹಿತರೆ, ಪೈಲಟ್ ಆಗಲು ನೀವು ಮೊದಲು ಕೆಲವೊಂದು ಅಂಶಗಳನ್ನು ಹೊಂದಿರಬೇಕಾಗುತ್ತೆ. ಅವುಗಳೆಂದರೆ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು ಮತ್ತು 12th ಅಂದರೆ ಸೆಕೆಂಡ್ PU ಅಲ್ಲಿ ಸೈನ್ಸನ್ನು ತೆಗೆದುಕೊಂಡಿರಬೇಕು. ಈಗೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ಗಳನ್ನು ಸಹ ಪ್ರೈವೇಟ್ ಕಂಪನಿಗಳು ಹೈಯರ್ ಮಾಡಿಕೊಂಡಿದೆ ಸ್ನೇಹಿತರೆ. ಆದರೆ ನೀವು ಸೈನ್ಸ್ ತಗೊಂಡು ಮುಂದುವರಿಯೋದು ಬೆಟರ್ ಅನಿಸುತ್ತೆ. ಸೊ ನೆಕ್ಸ್ಟಲ್ಲಿ ನೋಡೋದಾದರೆ PCM ಸಬ್ಜೆಕ್ಟ್ಗಳನ್ನೇ ಸೈನ್ಸಲ್ಲಿ ಆಯ್ಕೆ ಮಾಡಿಕೊಂಡಿರಬೇಕು ಸ್ನೇಹಿತರೆ. ಏಕೆಂದರೆ ಪೈಲಟ್ ಆಗಲು ಮ್ಯಾಥ್ಸನ್ನು ಅರ್ಥ ಮಾಡಿಕೊಳ್ಳುವುದು ಇಂಪಾರ್ಟೆಂಟ್ ಆಗಿದೆ. ಹಾಗೂ 12th ಅಲ್ಲಿ 50%ಗಿಂತಲೂ ಹೆಚ್ಚಿಗೆ ಅಂಕವನ್ನು ಗಳಿಸಿರಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇಂಗ್ಲೀಷ್ ಮಾತನಾಡುವುದನ್ನು ಕಲಿಬೇಕು. ಮತ್ತು ಕಣ್ಣಿನ ವರ್ಷನ್ 6/6 ಅಲ್ಲಿ ಇರಬೇಕು ಸ್ನೇಹಿತರೆ. ಹಾಗೂ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಮತ್ತು ಹೈಟ್ ಮಿನಿಮಮ್ 5 feet ಇರಬೇಕು ಸ್ನೇಹಿತರೆ. ಹಾಗೂ ಫೀಮೇಲ್ಗೆ ಆಗಿದ್ದರೆ ಇದು 4.8 feet ವರೆಗೂ ಹೈಟ್ ಇರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಪೈಲಟ್ ಆಗಲು ಸ್ನೇಹಿತರೆ ಇವಿಷ್ಟು ಅಂಶಗಳು ನಿಮಗೆ ಹೊಂದಿರಲೇಬೇಕಾಗುತ್ತೆ. ಸೊ ಸ್ನೇಹಿತರೆ, ನೀವು ಏರ್ಫೋರ್ಸ್ ಪೈಲಟ್ ಆಗಲು ಬಯಸಿದ್ದರೆ 12th ಪಾಸ್ ಆದ ನಂತರದಲ್ಲೇ ನೀವು NDA ಎಕ್ಸಾಮನ್ನು ಬರೆಯಬಹುದಾಗಿದೆ ಸ್ನೇಹಿತರೆ. ಅಥವಾ ಕಮರ್ಷಿಯಲ್ ಪೈಲಟ್ ಆಗಲು ಬಯಸಿದ್ದರೆ JEE or AFCAT ಅಂದರೆ ಏರ್ಫೋರ್ಸ್ ಕಾಮನ್ ಅಡ್ಮಿಷನ್ ಟೆಸ್ಟ್, ಇವೆರಡರಲ್ಲಿ ಯಾವುದಾದರೊಂದು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಯಬಹುದು ಸ್ನೇಹಿತರೆ. ನೀವೇನಾದರೂ SSLC ಕಂಪ್ಲೀಟ್ ಮಾಡಿದ್ದು ಈ ಪೈಲಟ್ ಆಗುವ ಕನಸನ್ನು ಕಾಣುತ್ತಿದ್ದರೆ ಈ ಒಂದು ರೂಲ್ಸನ್ನು ಫಾಲೋ ಮಾಡಬಹುದಾಗಿದೆ ಸ್ನೇಹಿತರೆ. ಮೊದಲು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಸಬ್ಜೆಕ್ಟ್ ಜೊತೆ ನಿಮ್ಮ 12th PUCಯನ್ನು ಮುಗಿಸಿ JEE or AFCAT ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಮಾಡಿಕೊಳ್ಳಿ. ನಂತರ ರಾಜೀವ್ ಗಾಂಧಿ ಅಕಾಡೆಮಿ, ನ್ಯಾಷನಲ್ ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಬಾಂಬೆ ಫ್ಲೈಯಿಂಗ್ ಕ್ಲಬ್ ಹೀಗೆ ಯಾವುದಾದರೊಂದು ಫ್ಲೈಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ ಸ್ನೇಹಿತರೆ. ನಂತರ ಅವರು 1 ರಿಂದ 3 ವರ್ಷದ ಒಳಗೆ ನಿಮಗೆ ಫ್ಲೈಟ್ನ ಎಲ್ಲ ಮಾಹಿತಿಯನ್ನು ಕೊಟ್ಟು ಫ್ಲೈಟ್ನ ಹಾರಿಸೋದನ್ನು ಸಹ ಕಲಿಸ್ತಾರೆ. ಆದರೆ ಟ್ರೈನಿಂಗಲ್ಲಿ ಫ್ಲೈಟ್ನ ಹಾರಿಸಲು ನಿಮಗೆ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಸ್ಟೂಡೆಂಟ್ ಪೈಲಟ್ ಲೈಸೆನ್ಸನ್ನು ಪಡೆಯಲು SPL ಎಕ್ಸಾಮನ್ನು ನೀಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಮೇಲೆ ಯಾವುದೇ ರೀತಿಯ ಕೇಸುಗಳು ದಾಖಲಾಗಿರಬಾರದು ಸ್ನೇಹಿತರೆ. ಮತ್ತು ಯಾವುದೇ ಸಾಲಗಳು ನಿಮ್ಮ ಹೆಸರಿನಲ್ಲಿರಬಾರದು. ಈ ಒಂದು ಲೈಸೆನ್ಸ್ ಸ್ನೇಹಿತರೆ 1 ವರ್ಷದವರೆಗೂ ಸಹ ವ್ಯಾಲಿಡ್ ಇರುತ್ತೆ. ನಂತರ ಪ್ರೈವೇಟ್ ಪೈಲಟ್ ಲೈಸೆನ್ಸ್ ನಿಮಗೆ ನೀಡಲಾಗುತ್ತೆ. ಯಾವಾಗ ಎಂದರೆ ನೀವು ಸ್ವತಂತ್ರವಾಗಿ 60 ಗಂಟೆಗಳ ವಿಮಾನ ಓಡಿಸಿದಾಗ ಸ್ನೇಹಿತರೆ. ಸೊ ನಂತರ ಫ್ಲೈಯಿಂಗ್ ಸ್ಕೂಲ್ ಒಳಗೆ ಮಿನಿಮಮ್ 210 ಗಂಟೆಗಳು ಸ್ವತಂತ್ರವಾಗಿ ವಿಮಾನ ಹಾರಿಸಿದ ಬಳಿಕ CPL ನೀಡಲಾಗುತ್ತೆ ಸ್ನೇಹಿತರೆ. CPL ಅಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್. ಸೊ ಈ ಒಂದು ಲೈಸೆನ್ಸ್ ದೊರೆತ ನಂತರ ಇಂಡಿಗೋ, ಏರ್ ಇಂಡಿಯಾದಂಥ ಯಾವುದೇ ಪ್ರೈವೇಟ್ ಕಂಪನಿಗಳು ವೇಕೆನ್ಸಿ ಹೈಯರ್ ಮಾಡಿದಾಗ ಅಪ್ಲೈ ಮಾಡಬಹುದಾಗಿದೆ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ಈ ಒಂದು ಲೈಸೆನ್ಸ್ ಮತ್ತು ಇನ್ಸ್ಟಿಟ್ಯೂಷನ್ನಲ್ಲಿ ಟ್ರೈನಿಂಗ್ ಪಡೆಯಲು ನಮಗೆ ಆಗುವ ಖರ್ಚುಗಳ ಕಡೆ ಒಂದೊಮ್ಮೆ ನೋಡಿದರೆ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ಗೆ 3 ಲಕ್ಷದಿಂದ 12 ಲಕ್ಷದವರೆಗೆ ಅಮೌಂಟ್ ಇರುತ್ತೆ. ಹಾಗೂ ಪ್ರೈವೇಟ್ ಪೈಲಟ್ ಲೈಸೆನ್ಸ್ಗೆ 5 ಲಕ್ಷದಿಂದ 15 ಲಕ್ಷದವರೆಗೆ ಇರುತ್ತೆ. ಹಾಗೂ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ಗೆ 25 ಲಕ್ಷದಿಂದ 45 ಲಕ್ಷದವರೆಗೆ ಫೀಸ್ ಇರುತ್ತೆ ಸ್ನೇಹಿತರೆ. ಹಾಗೂ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫೀಸ್ ಬಂದು
10 ರಿಂದ 15 ಲಕ್ಷ ಹೆಚ್ಚು ಕಡಿಮೆ ಇರಬಹುದು ಸ್ನೇಹಿತರೆ. ಟೋಟಲ್ ಆಗಿ ಮಿನಿಮಮ್ 50 ಲಕ್ಷದವರೆಗೂ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಪೈಲಟ್ ಆದ ನಂತರ ನಿಮಗೆ 2 ರಿಂದ 5 ಲಕ್ಷದವರೆಗೂ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. 2 ವರ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡಿದ ಹಣವನ್ನು ರಿಕವರ್ ಮಾಡಬಹುದಾಗಿದೆ ಸ್ನೇಹಿತರೆ. ಪೈಲಟ್ ಆಗುವ ಕನಸನ್ನು ಹೊಂದಿದ್ದರೆ ಈ ಒಂದು ರೂಲ್ಸನ್ನು ಫಾಲೋ ಮಾಡುವುದರಿಂದ ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಬಹುದು. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.